ವರ್ತಮಾನ ಸಮಯದಲ್ಲಿ ಎಲ್ಲರೂ ತಮ್ಮ ಜೀವನ ಅನ್ನುವ ರಿಮೋಟ್ ಕಂಟ್ರೋಲನ್ನು ಅನ್ಯರ ಕೈಗೆ ಕೊಟ್ಟು ಬಿಟ್ಟಿದ್ದಾರೆ. ಅನ್ಯರು ನಮ್ಮ ಮಹಿಮೆಯನ್ನು ಮಾಡಿದಾಗ ನಾವು ಖುಷಿ ಪಡುತ್ತೇವೆ. ಅಂದರೆ ಅನ್ಯರ ಮಹಿಮೆಯ ಆಧಾರದಿಂದ ನಾವು ಖುಷಿಯ ಅನುಭವವನ್ನು ಮಾಡುತ್ತಿದ್ದೇವೆ ಮತ್ತು ಅನ್ಯರು ನಮ್ಮ ನಿಂದನೆಯನ್ನು ಮಾಡಿದರೆ ನಾವು ದುಃಖಿಗಳಾಗುತ್ತಿದ್ದೇವೆ. ಅಂದರೆ ಅನ್ಯರ ನಿಂದನೆಯ ಶಬ್ದ ನಮ್ಮನ್ನು ದುಃಖಿಯನ್ನಾಗಿ ಮಾಡುತ್ತಿದೆ. ಅಂದರೆ ನಮ್ಮ ಸುಖ ದುಃಖದ ರಿಮೋಟ್ ಕಂಟ್ರೋಲ್ ಅನ್ಯರ ಕೈಯಲ್ಲಿ ಇದೆ ಎಂದು ಅರ್ಥ. ಆದ್ದರಿಂದ ನಾವು ಎಂದೂ ನಮ್ಮ ಜೀವನದ ರಿಮೋಟ್ ಕಂಟ್ರೋಲನ್ನು ಅನ್ಯರ ಕೈಗೆ ಕೊಡಬಾರದು. ನಮ್ಮ ಜೀವನದ ನಿಯಂತ್ರಣ ನಮ್ಮ ಕೈಯಲ್ಲೇ ಇರಬೇಕು. ನಾವು ಸದಾ ಖುಷಿಯಲ್ಲಿ ಇರಬೇಕು ಎಂದು ಬಯಸಿದರೆ ಯಾರು ನಮ್ಮ ಮಹಿಮೆಯನ್ನು ಮಾಡಲಿ ಅಥವಾ ನಮ್ಮ ಮಹಿಮೆಯನ್ನು ಮಾಡದೇ ಇರಲಿ, ಯಾರು ಎಷ್ಟೇ ನಮ್ಮ ನಿಂದನೆಯನ್ನು ಮಾಡಲಿ, ನಾನು ಖುಷಿಯಲ್ಲಿ ಇರಬೇಕು ಎಂದು ಬಯಸಿದರೆ ಯಾರು ಎಂದೂ ನನ್ನನ್ನು ದುಃಖಿಯನ್ನಾಗಿ ಮಾಡಲು ಸಾಧ್ಯ ಇಲ್ಲ. ಆದ್ದರಿಂದ ನಮ್ಮ ಜೀವನದ ರಿಮೋಟ್ ಕಂಟ್ರೋಲನ್ನು ನಮ್ಮ ಕೈಯಲ್ಲೇ ಇಟ್ಟುಕೊಂಡು ನಾವು ಸ್ವಯಂವನ್ನು ದುಃಖದಿಂದ ಮುಕ್ತ ಮಾಡಿಕೊಂಡು ನಿರಂತರ ಖುಷಿಯಲ್ಲಿ ಇರಲು ಪ್ರಯತ್ನ ಪಡೋಣ.